ಪುಸ್ತಕಗಳನ್ನು ಓದುವುದರಿಂದ ಜ್ಞಾನ ಸಂಪತ್ತು ವೃದ್ಧಿಯಾಗುತ್ತೆ. ಯುವಕರು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಸಕ್ರಿಯರಾಗಿ ತೊಡಗಿಕೊಳ್ಳಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಸಿರ್ಸಿಯಲ್ಲಿ ಕರೆ ನೀಡಿದರು. ಸಿರ್ಸಿ ನಗರದ ನೆಮ್ಮದಿಯ ರಂಗಧಾಮದಲ್ಲಿ ಅಕ್ಷರದೀಪ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾ ವೇದಿಕೆಯು ಹಮ್ಮಿಕೊಂಡಿದ್ದ ಮಲೆನಾಡ ಅಕ್ಷರೋತ್ಸವ 2024 ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಉದ್ಘಾಟಿಸಿ ಮಾತನಾಡಿದರು. ಕಾಳಿದಾಸ, ಪಂಪ, ರನ್ನ ಹೀಗೆ ಸಾವಿರಾರು ಕವಿಗಳು ಕನ್ನಡ ನಾಡಿನ ಪುಣ್ಯಭೂಮಿಯಲ್ಲಿ ಹುಟ್ಟಿ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಅನುಪಮ ಕೊಡುಗೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮೇಲಿನ ಅತಿಯಾದ ವ್ಯಾಮೋಹದಿಂದ ಯುವಕರಲ್ಲಿ ಓದುವ ಹವ್ಯಾಸ ಕಡಿಮೆಯಾಗುತ್ತಿರುವುದು ವಿಷಾದನೀಯ. ಸಾಹಿತ್ಯವೆಂದರೆ ವಯಸ್ಸಾದವರ ಕಾರ್ಯಕ್ರಮ ಎಂಬ ಭಾವನೆ ಇದೆ. ಈ ಭಾವನೆಯಿಂದ ಹೊರಬರಬೇಕು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಹುಟ್ಟಿದ ಈ ಪುಣ್ಯ ಭೂಮಿಯಲ್ಲಿ ಸಾಹಿತ್ಯ ಕಾರ್ಯಕ್ರಮಗಳು ಹೆಚ್ಚು ನಡೆಯಬೇಕು ಎಂದರು. ಯುವಕರು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಕೊಂಡಾಗ ಈ ಕ್ಷೇತ್ರ ಇನ್ನಷ್ಟು ಬಲಗೊಳ್ಳಲು ಸಾಧ್ಯ. ಅಕ್ಷರದೀಪ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾ ವೇದಿಕೆಯು ಮಲೆನಾಡು ಅಕ್ಷರೋತ್ಸವ ಕಾರ್ಯಕ್ರಮ ಏರ್ಪಡಿಸಿ ಯುವಕರು ಸಾಹಿತ್ಯ ಕ್ಷೇತ್ರದತ್ತ ಆಸಕ್ತಿ ಮೂಡಿಸುವ ಕೆಲಸ ಮಾಡುತ್ತಿರುವುದು ಇತರರಿಗೆ ಮಾದರಿ ಎಂದರು. ಸಾಹಿತ್ಯದ ಒಂದು ಕಾರ್ಯಕ್ರಮ, ಈ ರೀತಿಯ ಕಾರ್ಯಕ್ರಮ ಹೆಚ್ಚು ಆಗಬೇಕು. ಆದರೆ ನನಗೊಂದು ಬಹಳ ಬೇಜಾರಾಗ್ತದೆ. ನಮ್ಮ ರಾಜ್ಯ, ಈ ಕನ್ನಡ ನಾಡು ಅಂತ ಏನಿದೆ, ಇದು ಎಂತಹ ಒಂದು ವಿಶೇಷವಾದಂತಹ ಒಂದು ರಾಜ್ಯ. ಕಾಳಿದಾಸ, ಪಂಪ, ರನ್ನ, ಬಾಣ ಹೀಗೆ ಸಾವಿರಾರು ಕವಿಗಳು ಹುಟ್ಟಿದಂತಹ ನಾಡು ಇದು. ಇವತ್ತಿನ ದಿವಸ ನಾವು ಮಾಡ್ತಾ ಇರುವಂಥದ್ದು ಹೇಳಷ್ಟು ಇಲ್ಲ. ನಾವು ಏನು ಸಾಹಿತ್ಯಕ್ಕೋಸ್ಕರ ಸಮಯ ಕೊಡ್ತಾ ಇದ್ದೇವೆ, ಪುಸ್ತಕ ಓದ್ತಾ ಇದ್ದೇವೆ, ಸಾಹಿತ್ಯದ ಕೆಲಸ ಮಾಡ್ತಾ ಇದ್ದೇವೆ, ಇದು ಹೇಳಷ್ಟು ಕೂಡ ಸಾಕಾಗಲು ಸಾಧ್ಯ ಇಲ್ಲ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ನಿಜವಾಗಿ ಹೇಳಬೇಕು ಅಂತಂದರೆ, ನೀವು ಯಾವುದಾದ್ರು ಕಾಲೇಜಿಗೆ ಹೋಗಿ ಯುವಕರಿಗೆ ಮೈಕ್ ಹಿಡೀರಿ, ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಜನಕ್ಕೆ ಬಂದಿದೆ ಅಂತ ಹೇಳ್ಬಿಡಿ ನೋಡೋಣ. ಒಬ್ಬರು 6 ಅಂತಾರೆ, ಒಬ್ಬರು 7 ಅಂತಾರೆ, ಒಬ್ಬರು 8 ಅಂತಾರೆ. ಯಾಕೆಂದರೆ ಟೀಚರ್ಸಿಗೆ ಗೊತ್ತಿರಲ್ಲ. ಅಕ್ಷರದೀಪ ಫೌಂಡೇಶನ್ನ ಅಧ್ಯಕ್ಷ ಪ್ರವೀಣ್ ಕುಮಾರ್ ಕನ್ಯಾಳ್ ಪ್ರಾಸ್ತಾವಿಕ ಮಾತನಾಡಿ, ನಮ್ಮ ವೇದಿಕೆಯಿಂದ ತೆರೆಮರೆಯಲ್ಲಿ ಸಾಹಿತ್ಯ, ಶಿಕ್ಷಣ, ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸೇವೆ ಸಲ್ಲಿಸುತ್ತಿರುವ ಗಣ್ಯರನ್ನ ಗುರುತಿಸಿ ಪ್ರೋತ್ಸಾಹ ನೀಡುವ ಕೆಲಸವನ್ನು ಮಾಡುತ್ತಿದ್ದೇವೆ. ಸಿರಸಿಯು ಸಾಹಿತ್ಯ ಕ್ಷೇತ್ರದ ತಲೆ ಇದ್ದಂತೆ. ಇಂತಹ ಪುಣ್ಯ ನೆಲದಲ್ಲಿ ಕಾರ್ಯಕ್ರಮವನ್ನ ಸಂಘಟಿಸುವುದು ಸಂತಸ ತಂದಿದೆ ಎಂದರು. ಬರಹಗಾರ ದತ್ತುಗರು ಕಂಠಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 20 ಜನ ಗಣ್ಯರಿಗೆ ಆದರ್ಶ ರತ್ನ ದ್ರೋಣಾಚಾರ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕವಿಯತ್ರಿ ಲತಾ ಹೆಗಡೆ, ಸಾಹಿತಿ ಶುಭಾ ವಿಷ್ಣು ಸಭಾಯಿ, ಕಾದಂಬರಿಕಾರ ಗಣಪತಿ ಹೆಗಡೆ, ಮುಕ್ತಕ ಕವಿ ಕೃಷ್ಣ ಪದಕಿ, ಅಕ್ಷರದೀಪ ಸಾಹಿತ್ಯ ವೇದಿಕೆಯ ವ್ಯವಸ್ಥಾಪಕ SI ಕುಲಕರ್ಣಿ ಉಪಸ್ಥಿತರಿದ್ದರು. ಶಿವಪ್ರಸಾದ್ ಹಿರೇಕೈ ಸ್ವಾಗತಿಸಿದರು. ನಿಶ್ಚಿತಾ ಹೆಗಡೆ ಪ್ರಾರ್ಥಿಸಿದರು. ಡಾಕ್ಟರ್ ದಿವ್ಯಾ ಹೆಗಡೆ ಹಾಗೂ ಭವ್ಯ ಹಳಿಯೂರ್ ನಿರೂಪಿಸಿದರು. ಸಭಾ ಕಾರ್ಯಕ್ರಮದ ನಂತರ ಆಯ್ದ ಕವಿಗಳಿಂದ ಕವಿಗೋಷ್ಠಿ ನಡೆಯಿತು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.